ಗೆಲುವು ಒಂದೇ ಮಾನದಂಡ. ಮಂಗಳೂರಲ್ಲಿ JDS ಗೆಲ್ಲುತ್ತೆ ಅಂದ್ರೂ ಆ ಸೀಟನ್ನು ಮಂಗಳೂರಲ್ಲೂ JDSಗೆ ಟಿಕೆಟ್ ಬಿಟ್ಕೊಡ್ಬೇಕು. ಹಾಸನಲ್ಲಿ ನಾಳೆ ನನ್ನ ವಿಧಾನಸಭಾ ಕ್ಷೇತ್ರ ಉದಾಹರಣೆಗೆ JDS ಗೆಲ್ಲುತ್ತೆ ಅಂತೇಳಿ ಸರ್ವೆ ಬಂದಾಗ ಗೆಲುವು ಒಂದೇ ಮಾನದಂಡ, JDSಗೆ ಬಿಟ್ಕೊಡ್ಬೇಕಾಗತ್ತೆ. ಮಂಗಳೂರು ಹೋಗಲಿ, ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂತ ಹೇಳಿದ್ರೆ JDSಗೆ ಬಿಟ್ಕೊಡ್ತೀವಿ ನಾವು. ಆದರೆ ಗೆಲುವು ಮಾನದಂಡ ಬಿಟ್ಟು ನಾವೀಗಿರೋರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೇಳಿ ಕೇಳೋ ಅಂಥದ್ದು ಇದೆಯಲ್ಲ, ಅದು ಮುಂಬರೋ ದಿನಗಳಲ್ಲಿ ಆಗಲ್ಲ. ಯಾಕಂದರೆ ರಾಜಕೀಯ ಸ್ಥಿತ್ಯಂತರಗಳಾಗಿರ್ತವೆ. ಚನ್ನಪಟ್ಟಣ JDS ಟಿಕೆಟೇ ಇತ್ತು, ಕುಮಾರಸ್ವಾಮಿಯವರೇ ಶಾಸಕರಾಗಿದ್ದರು. ನಿಖಿಲ್ ಕುಮಾರಸ್ವಾಮಿಯವ್ರು ನಿಂತಹ ಸಂದರ್ಭದಲ್ಲಿ ನಾವು ಸೋತಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಗೆಲ್ಸ್ಕೊಳ್ಳೇಬೇಕು. ನಮಗೆ ಮಂಡ್ಯದಲ್ಲೂ ಅವ್ರ ಚುನಾವಣೆಯಲ್ಲಿ ಹಿನ್ನಡೆ ಆಗಿತ್ತು. ಹಾಗಾಗಿ ನಾನು ಹೇಳೋ ಅಂಥದ್ದು ಗೆಲುವಿನ ಮಾನದಂಡ ಆಗಿಟ್ಕೋಬೇಕು ಹೊರತು ನಮಗೆ JDS ಸೀಟು ಈ ಮಾನದಂಡ ಆಗಲಿಕ್ಕೆ ನಾವು ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡ್ತೀವಿ. ನಿಮ್ಮ ಕ್ಷೇತ್ರ ಸ್ವಕ್ಷೇತ್ರದ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರಿ, ಈಗಲೇ ಪ್ರೀತಮ್ ಗೌಡ್ರು ತಯಾರಾಗ್ಬಿಟ್ರ? ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು ಗೆಲುವು ಮಾನದಂಡ. ನೀವು ಬಿಟ್ಕೊಡಕ್ಕೆ ಸಿದ್ಧ? ನಾನು ಬಿಟ್ಕೊಡೋದಲ್ಲ, 100ಕ್ಕೆ 100 ನಾನೇ ಕ್ಯಾಂಡಿಡೇಟು. ಯಾಕಂದರೆ ಜನಾಭಿಪ್ರಾಯದ ಪ್ರಕಾರ ಟಿಕೆಟ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಜನಾಭಿಪ್ರಾಯ ನನ್ನ ವಿರುದ್ಧವಾಗಿದ್ದರೆ ಖಂಡಿತವಾಗ್ಲೂ ನಾನು ಬಿಟ್ಕೊಡ್ಬೇಕಾಗತ್ತೆ. ಸರ್ವೆ ನಡೆಯುತ್ತೆ, ಸರ್ವೇಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕಲ್ಲ. ಹಿಂದೆ ಚನ್ನಪಟ್ಟಣ ಹಾಸನ ಯಾವ ರೀತಿಯಾಗಿ ಗೆದ್ದಿತ್ತು ಅನ್ನೋದು ಗೊತ್ತಿರೋಂಥ ವಿಚಾರನೇ. ಇಡೀ ರಾಜ್ಯದಲ್ಲಿ ನಮಗೆ ಒಂದು ಸಮಾಜದ ಮತಗಳು BJPನ ಸೋಲಿಸ್ಬೇಕು ಅಂತ ಕಾಂಗ್ರೆಸ್ಗೂ ಹಾಕ್ತಿ, JDSಗೆ ಹಾಕಿದ್ರು. ಅದ್ರ ಪರಿಣಾಮವಾಗಿ ಚನ್ನಪಟ್ಟಣದಲ್ಲಿ ಮತ್ತು ಹಾಸನದಲ್ಲಿ ಗೆದ್ದಿದ್ದು ಹೊರತು ಇದು ಬೈ ಎಲೆಕ್ಷನ್ ನಡೆದಂಥ ಸಂದರ್ಭದಲ್ಲಿ ಆ ಸಮಾಜ JDS ಕೈ ಹಿಡಿಲಿಲ್ಲ, ಚುನಾವಣೆಯಲ್ಲಿ ಸೋಲಾಗಿದೆ. ಇಡೀ ವ್ಯತ್ಯಾಸ ಬೇರೆ ಥರ ಆಗುತ್ತೆ. ಹಾಸನನೂ ಅಷ್ಟೇನೆ, ಸ್ವಂತ ಶಕ್ತಿ ಮೇಲೆ JDS ಗೆಲ್ಲುತ್ತೆ ಅಂತೇಳಿ ಹೇಳಿದ್ರು. ಪ್ರೀತಮ್ ಗೌಡ ಯಾರು? ನಾನು ಬಿಟ್ಕೊಡ್ಬೇಕಾಗತ್ತೆ. ನಂದೋಗ್ಲಿ ಮಂಗಳೂರಲ್ಲಿ ಯಾವ್ದಾದ್ರು JDS ಗೆಲ್ಲುತ್ತೆ ಅಂದರೆ ನಮಗೆ ಕಾಂಗ್ರೆಸ್ ವಿರುದ್ಧ ಕನಿಷ್ಠ BJP 120 ಸ್ಥಾನ ಗೆಲ್ಲಬೇಕು, JDS ಕನಿಷ್ಠ 30-40 ಸೀಟ್ ಗೆಲ್ಲಬೇಕು, 180 ಸೀಟ್ NDA ಗೆಲ್ಲಬೇಕು ಅನ್ನೋಂಥದ್ದು ನಮ್ಮ ಕಲ್ಪನೆ. ಅದಕ್ಕೆ ಮಂಗಳೂರಲ್ಲಿ ಯಾವುದೋ ಒಂದು ಸೀಟಲ್ಲಿ JDS ಗೆಲ್ಲುತ್ತೆ ಅಂದರೆ BJP ಸೀಟ್ ಬಿಟ್ಕೊಟ್ಟೆ ಕೊಡ್ತೀವಿ. ಬೆಂಗಳೂರಲ್ಲೇ ನೀವು ಯಾವ್ದು ಗಾಂಧಿನಗರದಲ್ಲಿ JDS ಗೆಲ್ಲುತ್ತೆ ಅಂದರೆ ಅವ್ರು ಬಿಟ್ಕೊಡ್ಬೇಕು ಸರ್ವೆ ರಿಪೋರ್ಟ್ ಪ್ರಕಾರ. ಮಲ್ಲೇಶ್ವರಮಲ್ಲಿ JDS ಗೆಲ್ಲುತ್ತೆ ಅಂದರೆ ಮಲ್ಲೇಶ್ವರಂ ಸೀಟು ಬಿಟ್ಕೊಡ್ಬೇಕು. ಹಂಗಂತೇಳಿ ಹೇಳಿ ಮಂಡ್ಯ ಮಾತ್ರ JDSಗೆ. ಇಲ್ಲಿ ಕಾರ್ಯಕರ್ತರ ಪರಿಸ್ಥಿತಿ ಏನು? ಕಾರ್ಯಕರ್ತರು ಪಕ್ಷವನ್ನು ಕಟ್ಟಿದ್ದಾರೆ, 35-40 ಸಾವಿರ ಓಟ್ ತಗೊಂಡಿದ್ದಾರೆ. ಹಾಗಾಗಿ ಮಾನದಂಡ ಒಂದೇ, ಗೆಲುವು. ಆ ಗೆಲುವು ಯಾರಿಗೆ ಬರುತ್ತೆ ಅನ್ನೋದು ಸರ್ವೆ ರಿಪೋರ್ಟ್ ಬರುತ್ತೆ, ಅದ್ರ ಪ್ರಕಾರ ಆಗುತ್ತೆ. ಅದು ಪ್ರೀತಮೂ ಹೊರತಾಗಿಲ್ಲ, ನಾರಾಯಣಗೌಡರು ಹೊರತಾಗಿಲ್ಲ, ಯಾರೂ ಕೂಡ ಸ್ಟೇಟ್ಮೆಂಟ್ ಕೊಡೋದು ಹೊರತಲ್ಲ. ಯಾಕಂದರೆ ನಮ್ಮ ಕಾರ್ಯಕರ್ತರು ನಾನು ಅಬ್ಸರ್ವ್ ಮಾಡಿದ್ದೀನಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕುಗ್ಗಿಸುವಂಥ ಯಾವುದೇ ವಿಚಾರಗಳನ್ನು ನಮ್ಮ ಮೈತ್ರಿ ಪಕ್ಷನೂ ಕೂಡ ಮಾಡಬಾರ್ದು, ನಾವು ಮಾಡಬಾರ್ದು.